ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಬೆಳಗಾವಿಲಿ. ಇಲ್ಲಿಂದ ಯಾವ ಟ್ರೈನ್ ಜರ್ನಿ ತೊಗೊಂಬಂದಿದ್ದೀನಿ ಅಂದರೆ ಟ್ರೈನ್ ನಂಬರ್ 20654 ಬೆಳಗಾವಿ ಕೆಸರ್ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅಲ್ಲಿ ನಾವು ಇವತ್ತು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ ಒಂದೇ ಭಾರತ್ಗೆ ಟಕ್ಕರ್ ಕೊಡುತ್ತೆ ಗುರು. ನಿಮಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಎಷ್ಟೆಷ್ಟು ಟ್ರೈನ್ ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಂದರೆ ಒಂದೇ ಬರುತ್ತೆ. ಆ ಟ್ರೈನ್ ತೊಗೊಳುತ್ತೆ 8 ಗಂಟೆ 15 ನಿಮಿಷ ತೊಗೊಳುತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ. ಆದರೆ ಈ ಟ್ರೈನು 9 ಗಂಟೆ 30 ನಿಮಿಷ ತೊಗೊಂಡು. ಇವಾಗ ರೀಸೆಂಟಾಗಿ ಟ್ರೈನ್ದು ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ರೆ ನಮ್ಮ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಒಂಥರ ರಾಕೆಟ್ ಎಕ್ಸ್ಪ್ರೆಸ್ ಅಂತಾನೆ ಹೇಳ್ಬೋದು ಗುರು. ಓವರ್ ನೈಟ್ ಕಿಂಗ್ ಅಂತಾನೆ ಹೆಸರು ಕರೀತಾರೆ ಇದನ್ನ, ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೋಡ್ಬೋದು ಬೆಳಗಾವಿ ರೈಲ್ವೆ ಸ್ಟೇಷನ್ ಈ ಥರ ಔಟ್ರ್ ಲುಕ್ ಇದೆ. ನಾನು ಎಷ್ಟು ಕರೆಕ್ಟ್ ಒಂದು 6 ವಾರ ಆದ್ಮೇಲೆ ಬರ್ತಾ ಇರೋದು ಬೆಳಗಾವಿಗೆ. ನೀವು ರಾಣಿ ಚೆನ್ನಮ್ಮ ವಿಡಿಯೋ ನೋಡಿದ್ದೀರ ಅನ್ಕೊಂತೀನಿ. ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೆ, ಅದು 6 ವಾರದಿಂದ ವಿಡಿಯೋ ಮಾಡಿದ್ದು. 6 ವಾರ ಆದಮೇಲೆ ಮತ್ತೆ ಬಂದಿದ್ದೀನಿ ನಮ್ಮ ಕುಂದನಗರಿ ಬೆಳಗಾವಿಗೆ. ನೋಡೋಣ ಬನ್ನಿ ಪ್ಲ್ಯಾಟ್ಫಾರ್ಮ್ಗೆ. ಆ್ಯಕ್ಚುಲಿ ನಮ್ಮ ಟ್ರೈನ್ ಇರೋದು ನೈಟ್ 10 ಗಂಟೆಗೆ. ನಾನು 1 ಗಂಟೆ 10 ನಿಮಿಷ ಬಿಫೋರಲ್ಲಿ ಬಂದಿದ್ದೀನಿ, 1 hour 10 minutes. ನೋಡೋಣ, ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ದೊಡ್ಡದು ಡಿಸ್ಪ್ಲೇ ಬೋರ್ಡು. ನಮ್ಮ ಟ್ರೈನ್ ನಾಳೆ ಮೆನ್ಷನ್ ಮಾಡೋರು ನೋಡಿ, 20654 ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಆಲೆ ನಿಂತಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಅದೇ ಟ್ರೈನು ನಮ್ಮದು. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಅಲ್ಲಿ ಆಲೆ ನಿಂತಿದೆ. ಮತ್ತು ಇನ್ನೊಂದು ಯಾವುದೋ 17334 ಕ್ಯಾಸಲ್ ರಾಕ್ ಪ್ಯಾಸೆಂಜರ್ ಇರಬೇಕು ಅದು. ಆ ಟ್ರೈನ್ ಕೂಡ ಮೆನ್ಷನ್ ಆಗ್ತಿದೆ. ಮತ್ತು ಈ ಕಡೆ ಇಲ್ಲಿ ಜನರಲ್ ಟಿಕೆಟು, ರಿಸರ್ವೇಷನ್ ಕೌಂಟರು ಮತ್ತು ATVM ಮಷಿನ್ಸ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇವಾಗ ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ನಮ್ಮ ಟ್ರೈನು ಇವತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದನೇ ಡಿಪಾರ್ಚರ್ ಆಗ್ತದೆ. ಸಾಂಗ್ಲಿ ಬೆಂಗಳೂರು ಬೆಳಗಾವಿ. ಸಾಂಗ್ಲಿ ಬೆಂಗಳೂರು ಬೆಳಗಾವಿ ಯಾಕೆ ಅಂದರೆ ಸಾಂಗ್ಲಿಯಿಂದ ಬೆಂಗಳೂರಿಗೆ ಬರುವ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಜೊತೆ ರೇಕ್ ಶೇರಿಂಗ್ ಇದೆ ಈ ಟ್ರೈನು. ಒಂದಿನ ಸಾಂಗ್ಲಿಗೆ ಹೋಗುತ್ತೆ, ಒಂದಿನ ಬೆಳಗಾವಿಗೆ ಬರುತ್ತೆ. ಸಾಂಗ್ಲಿ ಬೆಂಗಳೂರು ಬೆಳಗಾವಿ. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಕೋಚು, ಸ್ಲೀಪರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಕೋಚು ಅದೆಲ್ಲ ನಿಮಗೆ ಇನ್ನೂ ಲಾಕ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ, ಯಾವ ಸೀಟ್ ಸಿಕ್ಕಿದೆ ಅಂತಲೂ ನಿಮಗೆ ತೋರಿಸ್ತೀನಿ. ಮೈಸೂರು ಬೆಳಗಾವಿ ಅಂದರೆ ವಿಶ್ವಮಾನವ ಎಕ್ಸ್ಪ್ರೆಸ್. ಇದ್ರದ್ದು ಟೈಮಿಂಗ್ ಚೇಂಜ್ ಆಗಿದೆ ಗುರು. ಮುಂಚೆ ಇದು ಮೈಸೂರಿಂದ ಬೆಳಗಿನ ಜಾವ 5 ಗಂಟೆಗೆ ಹೊರಡ್ತಾ ಇತ್ತು ಗಾಡಿ. ಆದರೆ ಇವಾಗ ಬೆಳಗ್ಗೆ 7 ಗಂಟೆಗೆ ಡಿಪಾರ್ಟ್ ಆಗುತ್ತೆ. ನೈಟ್ 9:30 ಬರ್ತಾಯಿತ್ತು ರಿವೈಸ್ಕ್ಕಿಂತ ಮುಂಚೆ ಆಗಿ. ಈಗ ನೈಟ್ 8:00 ಬಂದ್ಬಿಡ್ತು. 9 ಗಂಟೆ ಒಳಗಡೆ ನೀವು ಬೆಳಗಾವಿಗೆ ಬಂದ್ಬಿಡ್ತೀರಾ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋ ಕೋಚು S3ಯಲ್ಲಿ. ಸೀಟ್ ಯಾಕೆ ಸಿಕ್ಕಿದೆ ಅಂತ ತೋರಿಸ್ತೀನಿ ಬನ್ನಿ. ಎಂಟ್ರ್ ಆಗ್ತಿದ್ದಂಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಎದುರುಗಡೆ ಮಿರರು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಗುರು. ವಾಟ್ರ್ ಅಂತೂ ಬರ್ತಿದೆ. ಮತ್ತು ಬೇಸಿನೂ ಅಷ್ಟೇ ಕ್ಲೀನಾಗಿ ನೀಟಾಗಿದೆ. ಕೆಳಗಡೆ ನೋಡ್ಕೊಳ್ಳಿ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನೋಡೋಣ ಒಳಗಡೆ ಸೀಟ್ ಯಾಕೆ ಸಿಕ್ಕಿದೆ ಅಂತ. ಇವತ್ತಿನ ನಮ್ಮ ಸೀಟು 62 ಅಪ್ಪರ್ ಬರ್ತ್ ಸಿಕ್ಕಿದೆ. ಇವತ್ತಿಂದ ನಮ್ಮ ಲೊಕೊಮೋಟಿವ್ KGMW AP7 ಇದೆ. ಫುಲ್ ಎಂಡ್ ಟು ಎಂಡ್ ಜರ್ನಿ ಇರುತ್ತೆ ಬೆಳಗಾವಿಯಿಂದ ಬೆಂಗಳೂರವರೆಗೂ. ಮತ್ತು ನೀವೇನಾರು ಬೆಳಗಾವಿಯಿಂದ ಹೋಗ್ಬೇಕಾದ್ರೆ ಊಟಕ್ಕೇನೆ ಯೋಚನೆ ಮಾಡ್ತಿದ್ರೆ ನಿಮಗೆ ರೈಲ್ವೆ ಸ್ಟೇಷನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ನೋಡೋಕ್ಕೆ ಸಿಗ್ತದೆ. ವೆಜ್ ಬಿರಿಯಾನಿ ಸಿಗ್ತದೆ ನಿಮಗೆ 90 ರೂಪಾಯಿಗೆ. ಚಿಕನ್ ಬಿರಿಯಾನಿ ನೋಡೋಕ್ಕೆ ಸಿಗುತ್ತೆ 110 ರೂಪಾಯಿಗೆ. ಮೊಟ್ಟೆ ಬಿರಿಯಾನಿ ನೋಡೋಕ್ಕೆ ಸಿಗುತ್ತೆ 100 ರೂಪಾಯಿಗೆ. ಅಲ್ಲ ಒಂದೊಂದು 10 ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ. ಆ್ಯಕ್ಚುಲಿ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ರೇಟ್ ಆದರೂ ಓಕೆ, ಅದೇ ಟ್ರೈನಲ್ಲಿ ಪ್ಯಾಂಟ್ರಿ ಕೋಚಲ್ಲಿ ಸಿಗುತ್ತಲ್ಲ ಅದು ರೇಟು ನಾರ್ಮಲ್ ರೇಟೇ ಇರಬೇಕು, 80, 90, 110. ಇಲ್ಲಾದರೆ ಒಂದು 100 ರೂಪಾಯಿ, ಒಂದು 20-30 ರೂಪಾಯಿ ರೇಟ್ ಜಾಸ್ತಿ ಮಾಡ್ತಾರೆ ಪ್ಲ್ಯಾಟ್ಫಾರ್ಮಲ್ಲಿ. ಇಂದ ನಾವು ಡಿಪಾರ್ಟ್ ಆಗಿದ್ದೀವಿ ಬೆಳಗಾವಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಇಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ದಿನ ನೈಟ್ 10 ಗಂಟೆಗೆ ಬಿಡುತ್ತೆ ಬೆಳಗಾವಿನ.
ನೆಕ್ಸ್ಟ್ ಡೇ ಬೆಳಿಗ್ಗೆ 7:30 ರೀಚ್ ಆಗ್ತಾರೆ KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ. ನೂರ 21 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಧಾರವಾಡಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು DWR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 11 ಗಂಟೆ 53 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 12 ಗಂಟೆ 4 ನಿಮಿಷ, ಅಂದರೆ 11 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ನಾನು ಸ್ವಲ್ಪ ಮಲ್ಕೊಂಬಿಟ್ಟಿದ್ದೆ, ಅದಕ್ಕೆ ನಾನು ಅರೈವಲ್ ಒಂದು ತೊಗೊಳಕ್ಕಾಗಲಿಲ್ಲ. ನಮ್ಮ ಟ್ರೈನು ಧಾರವಾಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಎಂಟ್ರಾಗಿದೆ. ನೋಡೋಣ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ನೋಡೋಣ, ಅಲ್ಲೇ 12 ಗಂಟೆ ಆಗ್ತಾ ಬಂತು. ಆ್ಯಕ್ಚುಲಿ ಟ್ರೈನು 9 ಗಂಟೆ ಮುಂಚೆ ಬೆಳಗಾವಿಯಿಂದ 9 ಗಂಟೆ ಹೊರಡುವಾಗ ಇಲ್ಲಿ 10 ಗಂಟೆಗೆ ಏನೋ ಬರ್ತಾ ಇತ್ತು. ಅದೇ ಇವಾಗ ನೈಟ್ 10 ಗಂಟೆಗೆ ಡಿಪಾರ್ಚರ್ ಇರೋದ್ರಿಂದ ಬೆಳಗಾವಿಯಿಂದ ಇಲ್ಲಿಗೆ 12 ಗಂಟೆ ಬರ್ತಾಯಿದೆ. ನಾನು ನೋಡಬೇಕು ಹುಬ್ಳಿಗೆ ಎಷ್ಟು ಗಂಟೆ ರೀಚ್ ಆಗ್ತೀವಿ ಅಂತ.
44 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹುಬ್ಬಳ್ಳಿ ಜಂಕ್ಷನ್ಗೆ. ಸ್ಟೇಷನ್ ಕೊಡು UBL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಮಧ್ಯರಾತ್ರಿ 12 ಗಂಟೆ 20 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 12 ಗಂಟೆ 30 ನಿಮಿಷ. ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 10 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಎಷ್ಟೊಂದು ಜನ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು ನಮ್ಮ BSF ಅಂದರೆ ಬೆಳಗಾವಿ ಸೂಪರ್ ಫಾಸ್ಟ್ಗೆ. ನಿಮಗೆ ನೈಟ್ ಡಿನ್ನರ್ ಬಗ್ಗೆನೇ ಹೇಳಬೇಕು ಅಂದರೆ ಲಾಸ್ಟ್ ಆಪ್ಷನ್ ಅಂದರೆ ಹುಬ್ಬಳ್ಳಿ ಜಂಕ್ಷನ್ ಗುರು. ಯಾಕಂದರೆ ಇಲ್ಲಿ ಊಟನೂ ಸಖತ್ತಾಗಿರುತ್ತೆ ಗುರು. ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಇದ್ರೂ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಸೂಪರ್ ಆಗಿರುತ್ತೆ ಹುಬ್ಬಳ್ಳಿ ಜಂಕ್ಷನ್. ನಾನು ರೈಲ್ವೆ ಸ್ಟೇಷನಲ್ಲಿ ಊಟ ಮಾಡೋಕ್ಕೆ ಪ್ರಿಫರ್ ಮಾಡೋದು ಎರಡೇ, ಒಂದು ಮಂಗಳೂರಲ್ಲಿ, ಇನ್ನೊಂದು ಹುಬ್ಬಳ್ಳಿಲಿ. ಎರಡು ಕಡೆನೂ ಊಟ ಅಂತ ಸಖತ್ತಾಗಿರುತ್ತೆ. ನಿಮಗೆ ಲಾಸ್ಟ್ ನೈಟ್ ಊಟಕ್ಕೆ ನಿಮಗೆ ಹುಬ್ಬಳ್ಳಿಲಿ ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ನೋಡಲಿಕ್ಕೆ ಸಿಗುತ್ತೆ. ನನ್ನ ಕೇಳ್ತೀರಾನೆ ನನ್ನ ಪ್ರಿಫರೆನ್ಸು ಮನೆಯಿಂದ ಊಟ ಮಾಡ್ಕೊಂಬನ್ನಿ. ನೈಟ್ 10 ಗಂಟೆಗೆ ಬೆಳಗಾವಿ ಬಿಡುತ್ತೆ ಮತ್ತು ನೈಟ್ 11:15ಗೆ ಧಾರವಾಡ ಬಿಡುತ್ತೆ ಮತ್ತು ಮಧ್ಯರಾತ್ರಿ 12 ಗಂಟೆಗೆ ಹುಬ್ಬಳ್ಳಿ. ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೆಯಿಂದನೇ ಊಟ ಮಾಡ್ಕೊಂಬರ್ತೀರ. ಅಕಸ್ಮಾತ್ ಮಾಡ್ಕೊಂಬಂದಿಲ್ಲ ಅಂದರೆ ಪಾರ್ಸಲ್ ತೊಗೊಂಬಂದು ಟ್ರೈನಲ್ಲಿ ಊಟ ಮಾಡ್ಕೊಳ್ಳಿ. ಇವಾಗ ನಮ್ಮ ಟ್ರೈನ್ ಆಲೆ ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ನಿಮಗೆ ನೀಟ್ನೆಸ್ ಬಗ್ಗೆ ತೋರಿಸ್ಬಿಡ್ತೀವಿ ವಾಶ್ರೂಮ್ದೆ. ಇವಾಗ ನಾನು ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನೋಡ್ಬೋದು ಎದುರುಗಡೆ ಮಿರರ್ ಇದೆ, ಮಿರರ್ ಮತ್ತೆ ವಾಟರ್ ಬರ್ತಾ ಇದೆ, ನೀರು ಬರ್ತಾ ಇದೆ ಗುರು ಡ್ಯೂರಿಂಗ್ ಜರ್ನಿಲಿ. ಮತ್ತೆ ಕಲಡೆ ನೋಡಿ ನೀಟ್ನೆಸ್ ಯಾವ ಥರ ಇದೆ ಅಂತ, ನೀರು ಗಲೀಜಾಗಿದೆ ಗುರು. ವಾಶ್ರೂಮ್ ನೀಟ್ನೆಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನು ಅಷ್ಟಕ್ಕೆ ನೀಟಾಗಿಲ್ಲ. ಆಚೆ ಕಡೆ ನೀಟಾಗಿದೆ, ಆದರೆ ಒಳಗಡೆ ವಾಶ್ರೂಮ್ ಸ್ವಲ್ಪ ವಾಸನೆ, ತುಂಬ ವಾಸನೆ ಬರ್ತಿದೆ. ಮಧ್ಯರಾತ್ರಿ ನಾನು ಅರಸೀಕೆರೆಯಲ್ಲೂ ಸ್ವಲ್ಪ
ಅರಸೀಕೆರೆಯಲ್ಲೂ ಎಚ್ಚರಿಕೆ ಆಯಿತು, ಅಲ್ಲೂ ಸ್ವಲ್ಪ ನೋಡಿದೆ. ಅದು ಅವಾಗಲೂ ವಾಶ್ರೂಮ್ ಸ್ವಲ್ಪ ಗಲೀಜಾಗೇ ಇತ್ತು. ವಾಶ್ರೂಮ್ ಅಷ್ಟು ನೀಟಾಗಿಲ್ಲ ಬೆಳಗಾವಿ ಎಕ್ಸ್ಪ್ರೆಸ್. ಆದರೆ ಆಚೆ ಕಡೆ ನೀಟ್ನೆಸ್ ಅಂತೂ ಚೆನ್ನಾಗಿ, ಅದೇ ಕೈ ತೊಳ್ಕೊತಾರಲ್ಲ ಅಲ್ಲೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ನಮ್ಮ ಬೆಂಗಳೂರು. ಈಗ ನಮ್ಮ ಓವರ್ ನೈಟ್ ಕಿಂಗ್ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಫೈನಲಿ ಎಂಟರ್ ಆಗಿದೆ KSR ಬೆಂಗಳೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 7:30 ಆದರೆ ಬಂದಿತ್ತು. ಇಲ್ಲಿ 7:25 ಅಂದರೆ 5 ನಿಮಿಷ ಬಿಫೋರ್ ಅಲ್ಲಿ ಬಂದಿದ್ದೀವಿ. ಇದರೊಳಗೆ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚಲ್ ಆಗಿದೆ ಅಂತ. ಮತ್ತು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದರೆ ಸಖತ್ತಾಯ್ತು ಗುರು ಜರ್ನಿ ಎಕ್ಸ್ಪೀರಿಯನ್ಸ್. ನನಗೆ ಟ್ರೈನು ಎಷ್ಟು ಫಾಸ್ಟು ಅಂದರೆ ನಿಮಗೆ ಒಂದೇ ಭಾರತ್ಗೂ ಟಕ್ಕರ್ ಕೊಡುತ್ತೆ ಗುರು, ಆ ರೇಂಜಿಗೆ ಓಡಿಸ್ತಾರೆ ಗಾಡಿನ. ಮುಂಚೆ ರೀಸೆಂಟಾಗಿ ಇದು ಟೈಮಿಂಗ್ಸ್ ಚೇಂಜ್ ಆಗಿದೆ. ಮುಂಚೆ ಇದು 9:15 ಬೆಳಗಾವಿನ ಬಿಡ್ತಿತ್ತು, 7 ಗಂಟೆಗೆಲ್ಲ ಬೆಂಗಳೂರಿಗೆ ಬರ್ತಾಯಿತ್ತು. ಇವಾಗ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. ಬರೀ ಟೈಮಿಂಗ್ಸ್ ಚೇಂಜ್ ಆಗಿರೋದು ನಂಗೆ ಅನ್ಸೋ ಪ್ರಕಾರ ಹುಬ್ಳಿ, ಧಾರವಾಡ, ಬೆಳಗಾವಿ ಈ 3 ಸ್ಟೇಷನ್ದೆ ಅನಿಸುತ್ತೆ ಟೈಮಿಂಗ್ ಚೇಂಜ್ ಆಗಿರೋದು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ನನಗೆ ನಾರ್ಮಲ್ ಟೈಮಿಂಗ್ಗೆ ಅನಿಸ್ತು. ಧಾರವಾಡ, ದಾವಣಗೆರೆ, ಅರಸೀಕೆರೆ, ತುಮಕೂರು ಅದೆಲ್ಲ ಅದೇ ಟೈಮಿಂಗು ಅನಿಸ್ತು ನನಗೆ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಲವ್ ಯು ಗೈಸ್.